ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅಕ್ಷತಾ ಗೌಡ. ಇವಾಗ ನಮ್ಮ ರಾಜ್ಯಕ್ಕೆ ಅಂತ ಹೇಳಬೇಕು ಅಥವಾ ಜಗತ್ತಿಗೆ ಅಂತ ಹೇಳಬೇಕು ಗೊತ್ತಿಲ್ಲ, ಬಟ್ ಯಾವ ಥರ ಪರಿಸ್ಥಿತಿ ಬಂದಿದೆ ಅಂತಂದರೆ, ಈ ಹಿಂದೆ ಎಲ್ಲ ಅಂದರೆ ಇವಾಗಿನ ಜನ್ರೇಷನ್ ಬಿಟ್ಟು ಈ ಹಿಂದೆ ಇದ್ದವರೆಲ್ಲ ತಂದೆ ತಾಯಿನೇ ದೇವರು ಅಂತ ಹೇಳಿ ಪೂಜೆ ಮಾಡ್ಕೊಂಡಿದ್ದವರು. ಆದರೆ ಇವಾಗ ಯಾವ ಥರ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅಂತಂದರೆ, ಎತ್ತವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸಿದ್ರು ಮತ್ತೆ ರಿಟರ್ನ್ ಮನೆಗೆ ಕರ್ಕೊಂಡು ಹೋಗದಿರೋಂಥ ಪರಿಸ್ಥಿತಿ, ಅಂದರೆ ಅವ್ರನ್ನ ಅಲ್ಲೇ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದಿದೆ. ಸೊ ಇಂಥವರಿಗೆ ಬುದ್ಧಿ ಕಲಿಸೋದಕ್ಕೆ ಗೌರ್ಮೆಂಟ್ ಒಂದು ರೂಲ್ಸ್ನ ಮಾಡ್ತಾ ಇದೆ. ಸೊ ಆ ಥರ ಬಿಟ್ಟೋದವ್ರನ್ನ ಆಸ್ತಿನ ರಿಟರ್ನ್ ತೊಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಜನಗಳೇನು ಹೇಳ್ತಾರೆ ಬನ್ನಿ ಕೇಳೋಣ. ಸರಿ, ಇವಾಗ ಸಾಕಷ್ಟು ಜನ ಎತ್ತವ್ರನ್ನೇ ದೇವರು ಅಂತ ಹೇಳ್ತಾರೆ, ಪೂಜಿಸ್ತಾರೆ. ಸೊ ಅಂಥವ್ರ ಮಧ್ಯದಲ್ಲಿ ಅಂದರೆ ಇವಾಗ ಹಾಸ್ಪಿಟ್ಲಿಗೆ ಜಾಯ್ನ್ ಮಾಡಿರ್ತಾರೆ, ವಯಸ್ಸಾಗಿರುತ್ತೆ, ಅಂಥವ್ರನ್ನ ಹಾಸ್ಪಿಟ್ಲಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಇವಾಗ ಗೌರ್ಮೆಂಟ್ ಒಂದು ರೂಲ್ಸ್ ತರ್ತಾ ಇದೆ, ಅಂದರೆ ಆ ಥರ ಹಾಸ್ಪಿಟ್ಲಲ್ಲೆಲ್ಲ ಬಿಟ್ಟು ಹೋದರೆ ಆಸ್ತಿನ ರಿಟರ್ನ್ ತೊಗೊಳ್ತೀವಿ, ಅಂದರೆ ಅವ್ರ ಹೆಸ್ರಿಗೆ ಆಗಿದ್ರು ಕೂಡ ರಿಟರ್ನ್ ತೊಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿ. ತಾಯಿ ತಂದೆ ದೇವರು ಫಸ್ಟ್ ಅವ್ರು ಜನ್ಮ ಕೊಟ್ಟಿದ್ದಾರೆ, ಅದು ಫಸ್ಟು ಹೇಳಬೇಕು. ನಿಮಗೆ ಭೂಮಿಗೆ ತಂದಿದೆ ತಾಯಿ ತಂದೆ, ಅವ್ರು ಸಾಕ್ತಾರೆ. ಆಮೇಲೆ ಗಂಡ ಹೆಂಡ್ತಿ ಕೆಲ್ಸಕ್ಕೆ ಹೋಗ್ತಾರೆ, ನೋಡ್ಕೊಳಕ್ಕಾಗಲ್ಲ, ಇವ್ರಿಗೆ ಏಜ್ ಫ್ಯಾಕ್ಟ್ ಆಗಿರುತ್ತೆ. ಇವರು ನೋಡ್ಕೊಂಡಿದ್ರೆ ಟೇಕ್ ಕೇರ್ ಅಂತ, ಇವಾಗೆಲ್ಲ ಟೇಕ್ ಕೇರ್ ಬಂದ್ಬಿಡಿ. ಏನು ದುಡ್ಡು ಕೊಟ್ಟರೆ ನಿಮ್ಮ ಮನೆ ಮುಂದೆ, ಮನೆ ಬಾಗಿಲಿಗೆ, ಮನೆ ಒಳಗಡೆ ಬಂದ್ಬಿಡ್ತಾರೆ, ನೀವೇನು ಕೊಟ್ರೆ. ಅದರಿಂದ ಅವ್ರೇನು ಮಾಡ್ತಾರೆ, ನೋಡ್ಕೊಳಕ್ಕಾಗಲ್ಲ. ಕ್ಲೀನಾಗಿದ್ದಾಗಲೇ ವಾಮಿಟ್ ಗಿಮಿಟ್ ಮಾಡಿಬಿಟ್ರೆ ವಾಮಿಟ್ ಮಾಡಿದ್ಯಾ ಅಂತ ಮುಂದೆಯಿಂದ ದೂರ ತೊಗೊಳ್ತಾರೆ. ಆವಾಗ 1, 2 ಎಲ್ಲ ಮಾಡಬೇಕಾದ್ರೆ ಅವ್ರಿಗೆಲ್ಲ 80, 70, 85 ಆಗ್ಬಿಟ್ರೆ, ಇವಾಗೆಲ್ಲ ಗೊತ್ತಿರೋದು ಮೆಡಿಸನ್ ಪ್ರಕಾರ ನೀವೇನು ತಿಂತಾಯಿದ್ರು ವಿಷ, ಎಲ್ಲ ಕಲಬೆರಕೆ, ಎಲ್ಲ ಕಲಬೆರಕೆ. ನೀವು ಯಾವುದ್ರಲ್ಲಿ ಹೋದ್ರೂ ಎಲ್ಲ ಕಲಬೆರಕೆ. ಏನು ಮಾಡ್ತಾಯಿದ್ದಾರೆ, ಬರೀ ಮೋಸ. ಜನ ವಿಷ ತಿಂತಾಯಿದ್ದಾರೆ. ಮೆಡಿಕಲ್ ಮಾಫಿಯಾ ಮೆಡಿಕಲ್ ಮಾಫಿಯಾ ಯಾವ ಥರ ಇದೆ ಅಂದರೆ ಹೇಳೋಕ್ಕಾಗಲ್ಲ. ಹಾಸ್ಪಿಟ್ಲಿಗೆ ಹೋದರೆ ನೀರು ಕುಡಿದು ಬಿಡ್ತಾಯಿದ್ದಾರೆ, ಚರ್ಮ ಸುಲಿದು ಬಿಡ್ತಾರೆ ನಿಮ್ಮದು. ಒಳಗಡೆ ಹೋಗ್ಬಿಟ್ಟು ನೀವು ಹೊರಗಡೆ ಬಂದರೆ ಚರ್ಮ ಸುಲಿತಾರೆ. ಏನು ಮಾಡ್ತಾರೆ, ಆಗಲ್ಲ. ಅವಾಗ ಏನು ಮಾಡ್ತಾರೆ, ತೊಗೊಂಡೋಗಿ ಓಲ್ಡ್ ಏಜ್ ಹೋಮ್ಗೆ ಸೇರಿಸ್ಬಿಟ್ಟು ಅವ್ರು ನೋಡ್ಕೊತಾರೆ. ಅವ್ರು ನೋಡ್ಕೊಳ್ಳಲ್ಲ ಅನ್ನಲ್ಲ, ನೋಡ್ಕೊತಾರೆ. ಅವ್ರಿಗೆ ಇಷ್ಟು ಅಂತ ತಿಂಗಳಿಗೆ ಫೀಸ್ ಕಟ್ಟಬೇಕು. ನೋಡಿಕೊಂಡು ಅವ್ರು ಆಮೇಲೆ ಅವ್ರು ಹೇಳೋದು ಡೈಲಿ ಅಪ್ಡೇಟ್ ಮಾಡ್ತಾರೆ ಅವ್ರ ಫ್ಯಾಮಿಲಿಗೆ, ಪೇರೆಂಟ್ಸ್ಗೆ. ಆಸ್ತಿ ಬಗ್ಗೆ ಅವ್ರಾದ್ಮೇಲೆ ಗೌರ್ಮೆಂಟ್ಗೆ ಹೆಂಗೆ ಕೊಡ್ತೀರಾ? ಇವಾಗ ಇರೋ ಪ್ರಪಂಚದಲ್ಲಿ ಇವಾಗ ಎಲ್ಲರದ್ದು ಇದೆ ಆಸ್ತಿ, ಎಲ್ಲ ಕೊಟ್ಬಿಡ್ತೀರಾ ನೀವು? ಹಾಂ, ಸಾಕಷ್ಟು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಆ ಥರ ಬಿಟ್ಟು ಹೋಗಿರೋರ್ನ ಇವಾಗ ಗೌರ್ಮೆಂಟೇ ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದೆ. ಸ್ವಂತವ್ರಿಗೆ ಏನು ಹೇಳ್ತೀರಾ? ಅವ್ರು ನಿರ್ಗತಿಕರಿದ್ರೆ ಬಿಟ್ಬಿಟ್ಟಿರ್ತಾರೆ. ಅವರು ಹಿಂದೆ ಎಲ್ಲ ಮಕ್ಕಳೇ ಆಸ್ತಿ ಬರ್ಕೊಡಿ, ನಾವು ಚೆನ್ನಾಗಿ ನೋಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬರ್ಸ್ಕೊಂಡು ಕೊನೆಗೆ ತಗೊಂಡು ಬಂದು ಬಿಟ್ಟು ಹೋಗಿರೋರಿಗೆ ಅದು 100ಅಲ್ಲಿ 1.1% ಇರ್ಬೋದು. ಎಲ್ಲರೂ ಹಂಗೆ ಮಾಡಲ್ಲ. ಎಲ್ಲ ತಾಯಿ ತಂದೆಗೆ ಎಲ್ಲರೂ ಹಂಗೆ ಮಾಡ್ಬಿಡ್ತಾರ? ಇಲ್ವಲ್ಲ. ಹಾಂ, 0.1% ಇರ್ತಾರೆ. ಇವಾಗ ಎಲ್ಲರೂ ಒಳ್ಳೆಯವರು ಅಂದರೆ ಒಬ್ರು ಕೆಟ್ಟವ್ರು ಇದ್ದೇ ಇರ್ತಾರೆ. ಹಾಂ, ಆ ಥರ. ಇವಾಗ ಈ ತರ ಒಂದು ಬೆಳವಣಿಗೆಗಳು ಆಗ್ತಾ ಇದೆ ಅಂದ್ರೆ ಎತ್ತವ್ರನ್ನೇ ಬಿಟ್ಬಿಟ್ಟು ಇರ್ತಾರೆ ಅಂತಂದ್ರೆ ಯಾವ ತರ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಅನ್ಸುತ್ತೆ? ಅವ್ರ ಕರ್ಮ ಅವ್ರು ಅನುಭವಿಸ್ತಾರೆ, ಅವ್ರ ಮಕ್ಕಳು ಅವ್ರಿಗೆ ಮಾಡ್ತಾರೆ. ಇವಾಗ ಅವ್ರ ತಂದೆ ತಾಯಿನ ಇವ್ರು ಮಾಡಿದ್ರೆ, ಇವ್ರು ಏಜ್ ಆದಮೇಲೆ ಇವ್ರ ಮಕ್ಕಳು ಇವ್ರನ್ನ ಅದೇ ಪೊಸಿಷನ್ಗೆ ತಳ್ತಾರೆ. ಏನ್ ಹೇಳ್ತೀರಾ, ಒಂದು ಅಕ್ಷರದಲ್ಲಿ ಹೇಳೋದಾದ್ರೆ ತಂದೆ ಮಕ್ಕಳ ಸಂಬಂಧ ಬಗ್ಗೆ, ಅಥವಾ ತಾಯಿ ಅಥವಾ ಮಗ ಸಂಬಂಧ ಇರ್ಬೋದು, ಮಗಳ ಸಂಬಂಧ ಇರ್ಬೋದು, ಸಂಬಂಧಗಳ ಬಗ್ಗೆ ಹೇಳೋದಾದ್ರೆ ಇರೋ ತನಕ ಚೆನ್ನಾಗಿ ನೋಡ್ಕೋಬೇಕು. ಅವರು ನಿಮಗೆ ಜನ್ಮ ಕೊಟ್ಟು 30, 40, 50 ವರ್ಷ ತನಕ 25, 30 ವರ್ಷ ತನಕ ಸಾಕಿ ನಿಮ್ಮನ್ನು ದೊಡ್ಡವ್ರು ಮಾಡಿ ಬೆಳೆಸಿರ್ತಾರೆ. ಅವರು ಸಾಯೋ ತನಕ ನೀವು ನೋಡ್ಕೊಳ್ಳೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಈ ತರ ಎತ್ತವ್ರನ್ನ ಬಿಟ್ಟು ಹೋಗ್ತಾ ಇದಾರಲ್ವಾ, ಸ್ವಂತವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದು ತಪ್ಪು ಅಂತೀವಿ. ತಪ್ಪೋದು ಫಸ್ಟ್ ಆಫ್ ಆಲ್ ಮಾಡೋದೇ ತಪ್ಪು. ಅವನು ಜನ್ಮ ಕೊಟ್ಟು ತಾಯಿ ತಂದರೆ ಮಾಡೋದು ಮಹಾ ಅಪರಾಧ ಅಂತೀವಿ, ಇಲ್ಲ ತಪ್ಪು ಅಂತೀವಿ. ಗೌರ್ಮೆಂಟ್ ಈ ಚೇಂಜಸ್ ಮಾಡ್ತಾ ಇದಲ್ವಾ, ಅಂದ್ರೆ ಈ ತರ ಬಿಟ್ಟು ಹೋಗೋರಿಗೆ ಆ ತರ ಒಂದು ರೂಲ್ಸ್ನ ತರ್ತಾ ಇದೆಲ್ಲ, ಇದು ರೂಲ್ಸ್ ಬಗ್ಗೆ ಏನು ಹೇಳ್ತೀರಾ? ಕಾನೂನು ಅದೆಲ್ಲ ಅಷ್ಟೆಲ್ಲ ಬೇಗ ಇಂಪ್ಲಿಮೆಂಟ್ ಆಗಲ್ಲ. ಹಾಂ, ಹೇಳಿದ ತಕ್ಷಣ ಆಗೋಗ್ಬಿಟ್ರೆ ಎಲ್ಲ ಮಾಡಿದ್ದೆಲ್ಲ ಮಾಡಿಲ್ವಲ್ಲ, ಯಾವುದೆಲ್ಲ ಮಾಡಿಬಿಟ್ರಾ? ಹೇಳಿದ್ದು ಯಾವುದನ್ನ ನೀವು ಮಾಡಿ, ನಾವು ಈ ರೂಲ್ಸ್ ತಂತೀವಿ, ನೆಕ್ಸ್ಟ್ ಆಗೋಯ್ತು ಆರ್ಡ್ರ್ ಅಂದಿದ ತಕ್ಷಣ ವೆರಿ ನೆಕ್ಸ್ಟ್ ಡೇ ಯಾವ್ದು ಮಾಡಿದ್ದೀರಾ ನೀವು? ಯಾವುದೂ ಮಾಡಿಲ್ಲ, ಮಾಡೋಕ್ಕಾಗಲ್ಲ. ಹಾಂ ಸರ್, ಇವಾಗ ಯಾವ ಪರಿಸ್ಥಿತಿ ಬಂದಿದೆ ನಮ್ಮ
ಇದಕ್ಕೆ ಜಗತ್ತಿಗೆನೆ ಅಂತಲೇ ಹೇಳ್ಬೋದು. ಯಾಕಂದರೆ ಎತ್ತವ್ರನ್ನೇ ನಾವು ತಂದೆ ತಾಯಿನೇ ದೇವರು ಅಂತ ಹೇಳಿ ಪೂಜೆ ಮಾಡ್ತೀವಿ, ಪೂಜಿಸ್ತೀವಿ. ಬಟ್ ಇವಾಗ ಯಾವ ಥರ ಪರಿಸ್ಥಿತಿ ಆಗಿದೆ ಅಂತಂದರೆ ತಂದೆ ತಾಯಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸ್ತಾರೆ. ಸೇರಿಸಿದಾದ್ಮೇಲೆ ಮತ್ತೆ ಅವರಲ್ಲಿ ಹೋಗೋದು ಇಲ್ಲ ಕೂಡ, ಅವ್ರು ನೋಡೋದು ಇಲ್ಲ ಕೂಡ, ಬಿಟ್ಟು ಬಿಟ್ಟು ಹಾಗೆ ಹೋಗ್ತಾ ಇದ್ದಾರೆ. ಅಂಥವ್ರನ್ನ ಇವಾಗ ಗೌರ್ಮೆಂಟ್ ವಹಿಸ್ಕೊಂಡು ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಇವಾಗ ಗೌರ್ಮೆಂಟ್ ರೂಲ್ಸ್ ಮಾಡ್ತಿರೋದು ಏನಂತಂದರೆ ಆ ಥರ ಬಿಟ್ಟೋದವ್ರನ್ನ ಆಸ್ತಿ ಏನಿದೆ ಅದನ್ನು ರಿಟರ್ನ್ ತೊಗೊಳ್ತೀವಿ ಅಂತ ಒಂದು ರೂಲ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ತೊಗೊಂಡ್ರೆ ತುಂಬ ಒಳ್ಳೆಯದು. ಯಾಕಂದ್ರೆ ಎತ್ತು ಹೊತ್ತು ಅವ್ರನ್ನ ಸಾಕಿ ಸಲಿ ಮತ್ತು ಸ್ಕೂಲ್ ಕಳಿಸಿ ಕಾಲೇಜಿಂದ ಹಿಡ್ಕೊಂಡು ಎಲ್ಲ ಮಾಡಿರ್ತಾರೆ ಅವ್ರಿಗೆ. ಇವರು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರ್ತಾರೆ, ಮದುವೆ ಆದ ತಕ್ಷಣ ಏನು ಮಾಡ್ಕೊತಾರೆ, ಹೆಂಡತಿ ಮದ್ದು ಕೇಳ್ತಾರೋ ಬೇರೆಯವ್ರ ಮದ್ದು ಕೇಳ್ತಾರೋ ಗೊತ್ತಿರಲ್ಲ. ತೊಗೊಂಡೋಗಿ ತಂದೆ ತಾಯಿ ತೊಗೊಂಡೋಗಿ ವೃದ್ಧಾಶ್ರಮ ಬಿಡ್ತಾರೆ. ವೃದ್ಧಾಶ್ರಮ ಇರೋದಕ್ಕೆ ಇವ್ರು ತೊಗೊಂಡು ಬಿಡ್ತಾರೆ. ಇಲ್ಲಾಂದ್ರೆ ಏನು ಮಾಡ್ತಾರೆ, ತೊಗೊಂಡು ಅವ್ರ ಮೇಲೆ ತಿಳ್ಕೊಡ್ಬೇಕು. ಅದು ಫಸ್ಟು ತಂದೆ ತಾಯಿಗಿನ ಮಕ್ಕಳು ತಿಳ್ಕೊಬೇಕು. ಅದನ್ನು ಹೆಣ್ಣಾಗಲಿ ಗಂಡಾಗಲಿ ಆಸ್ತಿ ಮಾತ್ರ ಹಂಚ್ಕೋತಾರೆ. ಮಕ್ಕಳು ತಂದೆ ತಾಯಿ ಕಷ್ಟ ಹಂಚ್ಕೊಳ್ಳೋದಲ್ಲ ಇವರೆಲ್ಲ, ಆಯಿತಾ. ಇವ್ರಿಗೆಲ್ಲ ಹೇಳೋಕ್ಕೆ ಯಾರೂ ಇಲ್ಲ, ಕೇಳೋಕ್ಕೂ ಯಾರೂ ಇಲ್ಲ. ಯಾಕಂದರೆ ನೀವು ಹೇಳಿದೀಗ ಗೌರ್ಮೆಂಟ್ ಏನು ಮಾಡಿದ ರೂಲ್ಸ್ ಈಗ ಕಿತ್ಕೋಬೇಕು. ಇವ್ರ ಹತ್ರ ಎಲ್ಲ ಆಸ್ತಿ ಮಾತ್ರ ಬೇಕು. ತಂದೆ ತಾಯಿಗೆ ಆರೋಗ್ಯ ಕಡೆ ಗಮನ ಇರೋಲ್ಲ ಇವರಿಗೆ. ಅವ್ರು ಏನು ಮಾತಾಡ್ತಾರೆ, ಊಟ ಮಾಡ್ತಾರೆ, ಪಾಪ ಏನು ಮಾಡಿದ್ರೆ ಗೊತ್ತಾಗಲ್ಲ. ಅವ್ರು 1, 2, 3 ಎಲ್ಲ ಮಾಡ್ಕೊತಾರೆ. ಇವ್ರು ಆರಾಮಾಗಿ ಎ ಸಿ ರೂಮಲ್ಲಿ ಕುತ್ಕೊಂಡಿರ್ತಾರೆ. ಯಾರಿಗೂ ಹೇಳಬೇಕು ನಾವು ಹೇಳಿ. ಇಂಥವ್ರಿಗೆಲ್ಲ ಏನು ಮಾಡಬೇಕಂದ್ರೆ ಇವಾಗ ಮಾಡೋದು ಕರೆಕ್ಟಾಗಿದೆ. ಸರ್ಕಾರ ಮಾಡೋದು ಕಿತ್ಕೋಬೇಕು, ಆಸ್ತಿ ಕಿತ್ಕೋಬೇಕು. ಹೆಣ್ಣಾಗಲಿ ಗಂಡಾಗಲಿ ತೊಗೋಬೇಕು ವಾಪಸ್, ಅಷ್ಟೇ. ನಮ್ಮ ಇದರಲ್ಲಿ ಒಂದು ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾನೇ ಇದೆ. ಅಂದರೆ ನೀವು ನೋಡಿರ್ತೀರ, ಅಂದರೆ ನಾವು ಅವ್ರನ್ನ ಕರ್ಕೊಂಡೋಗಿ ಸೇರಿಸ್ಬಿಡೋದು, ತಿಂಗಳಿಗೆ ಇಷ್ಟು ಅಮೌಂಟ್ ಅಂತ ಕಟ್ಟಿಬಿಟ್ರೆ ಅವ್ರು ನೋಡ್ಕೊಳ್ತಾರೆ ವೃದ್ಧಾಶ್ರಮದಲ್ಲಿ ಅಂತ ಹೇಳಿ ಒಂದು ಇದೆ. ನನ್ನ ಅನಿಸಿಕೆ ಅಂದರೆ ವೃದ್ಧಾಶ್ರಮಗಳು ಬೇಡ ಅಂತ, ಇದ್ರದಂತ ತೊಗೊಂಡು ಬಿಡೋದಕ್ಕೆ ಅಲ್ವಾ. ನಾನು ಇರೋದಕ್ಕೆ ತಾನೇ ನೀವು ಬಂದು ಮೈಕ್ ಕೊಟ್ಟಿದ್ದೀರಾ, ಇಲ್ಲದೆ ಏನು ಮಾಡ್ತೀರಾ, ಅಷ್ಟೇ ಅಲ್ವಾ. ಹಾಗಾಗಿ ನಂದು ಅದೊಂದು ತುಂಬ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ವೃದ್ಧಾಶ್ರಮ ತೆಗಿಬೇಕು ಫಸ್ಟು. ಅವಾಗ ಇವ್ರು ಸರೋಗ್ತಾರೆ. ಬಟ್ ಅವಾಗ ರೋಡ್ ಮೇಲೆ ಬಿಟ್ಟು ಹೋಗ್ತಾರಲ್ಲ ವೃದ್ಧಾಶ್ರಮ, ರೋಡ್ ಮೇಲೆ ಬಿಟ್ಟು ಇದೆಯಲ್ಲ ಸರ್ಕಾರ ಈಗ ರೋಡ್ ಮೇಲೆ ಬಿಟ್ಟೋಗಿರೋದು ಬಿಟ್ಬಿಡ್ತಾರ, ಗಾಡಿನೇ ಬಿಡಲ್ಲ, ತೊಗೊಂಡೋಗ್ಬಿಡ್ತಾರೆ ಬಂದು, ಅವ್ರನ್ನೇ ಬಿಡ್ತಾರಾ? ಅಲ್ಲ, ಇವಾಗ ಸಾಕಷ್ಟು ಜನ ಹಾಸ್ಪಿಟ್ಲಲ್ಲಿ ಸೇರಿಸಿ ಅವ್ರನ್ನ ಮನೆಗೂ ಕರ್ಕೊಂಡು ಹೋಗ್ದಿರ. ಇವಾಗ ಗೌರ್ಮೆಂಟೇ ವೃದ್ಧಾಶ್ರಮಕ್ಕೆ ಸೇರಿಸಿದೆ ಅಲ್ವಾ? ಗೌರ್ಮೆಂಟ್ ಸೇರಿಸಿದೆ, ಅದು ಅವ್ರದ್ದು ಗೌರ್ಮೆಂಟ್ ವೃದ್ಧಾಶ್ರಮ ಅಂದರೆ ಹೋಗ್ಬೋದು, ಅವ್ರ ಮೇಲೆ ನಮ್ಗೆ ನಂಬಿಕೆ ಇದೆ. ಇವರು ಸುಮ್ಮನೆ ಇವಾಗ ನೋಡಿ ಒಬ್ರು ಏನು ಮಾಡ್ತಾರೆ, ಅಷ್ಟು ದುಡ್ಡು ಕಟ್ಟಿ ತಿಂಗಳಿಗೆ 800 ರೂಪಾಯಿ ಹಾಕಿ 900 ರೂಪಾಯಿ ಹಾಕಿ ಅಂತ ಇವರೇ ವೃದ್ಧಾಶ್ರಮನೇ ಕೇಳ್ತಾರೆ. ಮಾಡೋದು ಒಳ್ಳೇದೇ, ಬಟ್ ಆದರೆ ನಾವು ಇದೇ ಅಂತ ತಗೊಂಡು ಹೋಗ್ತೀವಿ ಅಷ್ಟೇ, ಇಲ್ಲರೇ ಬೇಡ ಅಂದ ಅಷ್ಟೇ. ನನಗೇನಂತಂದರೆ ಸ್ಕೂಲ್ ಮಕ್ಕಳಿಗೆ ಒಂದು ಒಳ್ಳೆ ಮಾನ್ಯತೆ ಕೊಡಿ. ಸ್ಕೂಲ್ ಬಗ್ಗೆ ಎಲ್ಲರಿಗೂ ಕಾಳಜಿ ಇರಲಿ, ಹೇಳ್ಬೇಕು ಎಲ್ಲರಿಗೂ ಈ ಥರ ಸ್ಕೂಲ್ ಒಳ್ಳೆ ಸ್ಕೂಲ್ ಇದೆ ಅಂತ. ಯಾರೂ ಆಗಲಿ, ಮೀಡಿಯಾದಾಗಲಿ ನಾವಾಗಲಿ ಯಾರಾಗಲಿ ಮಕ್ಕಳ ಬಗ್ಗೆನೇ ಯಾರೂ ಕೇಳ್ತಾಯಿಲ್ಲ. ನಾವು ಎಷ್ಟು ಫೀಸ್ ಕಟ್ಟರು ಸುಮ್ಮನೆ ಇದ್ದಾರೆ ಜನ. ಆರೋಗ್ಯದ ಬಗ್ಗೆ ಯಾರಿಗೂ ಗಮನ ಇಲ್ಲ. ನಾವು ಹೋಗಿದ್ದು ಹಾಸ್ಪಿಟ್ಲಿಗೆ 8 ಲಕ್ಷ ಕಟ್ಟರೂ ಕಟ್ಟಬೇಕು, 1 ಲಕ್ಷ ಕಟ್ಟರೂ ಕಟ್ಟಬೇಕು. ಇಲ್ದಿರೋ ಏನು ಮಾಡ್ತಾರೆ, ನಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇಲ್ಲ, ನಮ್ಗೆ ಯಾರಿಗೆ ಮಾಡ್ಕೊಡ್ತಾರೆ? ಹಾಸ್ಪಿಟ್ಲಿಗೆ ಹೋದ್ರೆ ಹೇಳ್ತಾರೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ನಿಮ್ಗೆ ಕಡಿಮೆ ಅಂತ ಹೇಳ್ತಾರೆ. ಬಿ ಪಿ ಎಲ್ ಕಾರ್ಡ್ ಇಲ್ದರೆ ಏನು ಮಾಡ್ತೀರಾ ನೀವು ಹೇಳಿ? ಏನು ಕೊಟ್ಟಿದ್ದೀರಾ ಈಗ? ಅಕ್ಕಿ ಅಂತೀರ, ನಮ್ಮ ಹತ್ರ ಕಾರ್ಡೇ ಇಲ್ಲ, ನಮ್ಗೆ ಅಕ್ಕಿ ಎಲ್ಲಿ ಕೊಡ್ತಾರೆ? ಯಾರು ಅದ್ರ ಬಗ್ಗೆ ಹೇಳಲ್ಲ ಮೇಡಮ್. ಸುಮ್ಮನೆ ನಾವು ಮನುಷ್ಯರಿಗೆ ಹೇಳಿದೆ ಅಷ್ಟೇ. ನೀವು ಹೇಳ್ತಿರೋದು ಇವಾಗ ಸ್ಕೂಲ್ಗಳಲ್ಲೆಲ್ಲ ಸಾಕಷ್ಟು ಫೀಸ್ಗಳು ಜಾಸ್ತಿ ಆಗ್ತಾನೆ ಇದೆ, ಬಟ್ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ. ಗೊತ್ತಾನೆ ಇಲ್ಲ, ಯಾವ ಸರ್ಕಾರ ಬಂದು ತಲೆ ಕೆಡ್ಸ್ಕೊಳ್ತಲ್ಲ, ಏನೂ ಮಾಡ್ತಾ ಇಲ್ಲ. ಸರ್, ಒಂದೇ ಒಂದು ಮಾತು ಕೇಳಲ್ಲ, ಸರ್ಕಾರ ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ನಿಮಗೆ ಅನ್ಸುತ್ತೆ? ಈಗ ಆಶ್ರಮದ ಬಗ್ಗೆ ಯಾಕೆ ತಲೆ ಕೆಡ್ತಾ ಇದ್ದಾರೆ ಸರ್ಕಾರ? ಆಶ್ರಮದ ಬಗ್ಗೆ ಯಾಕೆ ಮತ್ತೆ ಅವರು ಮನುಷ್ಯ ವಯಸ್ಸಾಗಿದೆ, ಅವರು ಏನಂತಂದರೆ ನಾಳೆ ದಿನ ಅವರು ಇದು ನಾವು ಇನ್ನೂ ಮಕ್ಕಳು ಬೆಳೆಸ್ಬೇಕು, ನಾಳೆ ದಿನ ನಾವು ಭವಿಷ್ಯ ನಾವು ನೋಡಬೇಕು. ನಮಗೆ ಸಹಾಯ ಮಾಡಿದ್ರೆ ಸರ್ಕಾರಕ್ಕೆ ನಾವು ಏನೋ ಒಂದು ಓಟ್ ಹಾಕೋಕ್ಕೆ ಎಂಥವ್ರು ಸರ್ಕಾರ ಬೇಕು ಅಂತ ನಾವು ಹೇಳ್ತೀವಿ. ಏನಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ? ಬರೀ ವೃದ್ಧಾಶ್ರಮ ಬಗ್ಗೆ ಬಂದರೆ ಈಗ ನಾವೆಲ್ಲ ಹೋಗೋದು? ಈಗ ನನ್ನ ಮಗಳಿಗೆ ಈಗ ಸ್ಕೂಲಲ್ಲಿ ಕಳಿಸ್ಬೇಕಾದ್ರೆ 70,000-80,000 ರೂಪಾಯಿ ಸ್ಕೂಲಿಗೆ ಕಳಿಸ್ಬೇಕಾದ್ರು, ವರ್ಷಕ್ಕೆ ಫೀಸ್ ಕಟ್ಟಬೇಕು. ಗೌರ್ಮೆಂಟ್ ಏನು ಮಾಡುತ್ತೆ, ತಗೊಂಡೋಗಿ ಎಲ್ಲ ಸ್ಕೂಲ್ ಸೇರಿಸಿ ಅಂತ ಹೇಳ್ತಾರೆ. ಇದೇ ಥರ ಆಗ್ತಾಯಿದೆ. ಅವ್ರ ಮಕ್ಕಳೆಲ್ಲ ಚೆನ್ನಾಗಿರ್ತಾರೆ, ನಾವು ಮಕ್ಕಳು ತಗೊಂಡೋಗಿ ಬೇರೆ ಕಡೆ ಹಾಕ್ಬೇಕು. ಈ ಥರ ಆಗ್ತಾಯಿದೆ ಅಷ್ಟೇ. ನನಗೆ ಎರಡೇ ಬಗ್ಗೆ ಕಾಳಜಿ ಇರೋದು, ಸರ್ಕಾರ ಎಲ್ಲರಿಗೂ ಆರೋಗ್ಯ ಸ್ವಲ್ಪ ಉಚಿತವಾಗಿ ಕೊಟ್ಟರೆ ಒಳ್ಳೆಯದು. ಇನ್ನೊಂದು ಎಲ್ಲರ ಥರನೂ ನಮಗೆ ಫೀಸ್ ಕಡಿಮೆ ಮಾಡಿದ್ರೆ ಮಕ್ಕಳಿಗೆ ಓದ್ಸೋಕ್ಕಾಗುತ್ತೆ. ಈಗ ನೋಡಿ, ಈಗ ನಾವು ಒಂದೇ ಮಗು ಸಾಕು ಅಂತ ಏನಕ್ಕೆ ಮಾಡ್ತೀವಿ ಅಂತಂದರೆ ನಮಗೆ ಸರ್ಕಾರದಿಂದ ಏನು ಸಿಕ್ಕೋದಿಲ್ಲ. ಹಾಗಾಗಿ ಒಂದು ಮಗು ಸಾಕು ಅಂತ ಓದ್ಸೋಕ್ಕೆ ನಾವು ಜೀವನ ಮುಡುಪಾಕಿ ಇಟ್ಬಿಟ್ಟಿದ್ದೀವಿ. ಬೇರೆ ಥರ 5 ಜನ 6 ಜನ ನಮಗೆ ಬೇಕಾಗಿಲ್ಲ. ಯಾಕಂದ್ರೆ ಇರೋ ಒಂದು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಇರೋ ಒಬ್ಬ ಮಗನೇ ಮಾಡಬೇಕು ಅಂತ ಒಳ್ಳೇದು ಬಯಸಬೇಕು. 5 ಜನ ಬಿಟ್ಟು ರೇಷನ್ ಕಾರ್ಡ್ ಇದೆ ಅಕ್ಕಿ ತೊಗೊಳ್ಳಿ, ರೇಷನ್ ಕಾರ್ಡ್ ಇದೆ ಹಾಸ್ಪಿಟ್ಲಿಗೆ ಹೋಗಿ
ಅದು ನನ್ನ ಸಂಬಂಧಪಟ್ಟಿದ್ದಲ್ವ ಅದು. ಮಕ್ಕಳು ನೋಡೋಕೆ ನನ್ನ ಜವಾಬ್ದಾರಿ. ನಾವು ಹುಡ್ಸಿದ್ರೆ ನಾವು ನೋಡ್ಕೋಬೇಕಷ್ಟೆ. ಸರ್ಕಾರ ಮೇಲೆ ಯಾವುದು ಇವತ್ತಿನವರೆಗೂ ನಾನು ತೊಗೊಂಡಿದ್ದೀನಿ ಅನ್ನೋದು ಏನಂದರೆ ಕರೆಂಟ್ ಬಿಲ್ ಒಂದು ತೊಗೊಂಡಿದ್ದೀನಿ ಅಷ್ಟು, ಇವತ್ತವರೆಗೆ ಇನ್ನೇನು ತೊಗೊಂಡಿಲ್ಲ. ಸರ್ ಒಂದೇ ಒಂದು ಕ್ವಶನ್ ಏನಂದರೆ, ಇವಾಗ ನಿಮಗೊಬ್ರು ಮಗಳಿದ್ದಾರೆ ಅಂತ ಗೊತ್ತಾಯಿತು, ಆ ಮಗಳ ಬಗ್ಗೆ ನಿಮಗೆ ಸಾಕಷ್ಟು ಕಾಳಜಿ ಇದೆ ಅಂದರೆ ಅವ್ರನ್ನ ಸ್ಕೂಲಿಗೆ ಸೇರಿಸ್ಬೇಕು, ಓದಿಸ್ಬೇಕು ಅಂತ ಒಂದಷ್ಟು ಸಾಕಷ್ಟು ಕಾಳಜಿ ಇದೆ ನಿಮಗೆ. ಇದೇ ಥರ ಸಾಕಷ್ಟು ಅಂದರೆ ಬೇರೆಯವರು, ನೀವಲ್ಲ ಬೇರೆಯವರು, ಅವ್ರ ಅಪ್ಪ ಅಮ್ಮಂದಿರ ಹಾಸ್ಪಿಟಲೆಲ್ಲ ಬಿಟ್ಟು ಹೋಗ್ತಿದ್ದಾರೆ, ರೋಡಲ್ಲೆಲ್ಲ ಬಿಟ್ಟು ಹೋಗ್ತಿದ್ದಾರೆ ಅಂತಂದರೆ ಸಂಬಂಧ ಬೆಲೆ ಎಲ್ಲಿ ಹೋಗ್ತಾ ಇದೆ ಅಂತ ಅನಿಸುತ್ತೆ ನಿಮಗೆ? ಸಂಬಂಧಕ್ಕೆ ಇವಾಗ ಬೆಲೆನೇ ಇಲ್ವಲ್ಲ, ತೋರಿಸಿ ಎಲ್ಲಿದೆ ಅಂತ. ಸಂಬಂಧಕ್ಕೆ ಬೆಲೆ ಇಲ್ಲಮ್ಮ. ಯಾಕಂದರೆ ಈಗ ಮದುವೆ ಮಾಡಿಕೊಟ್ಮೇಲೆ ಅಕ್ಕ ದೂರ ಹೋಗ್ತಾಳೆ, ನಾವು ಮದುವೆ ಮಾಡ್ಕೊಂಡು ನನ್ನ ಹೆಂಡತಿ ಅವ್ರ ಮನೆ ದೂರ ಆಗ್ತಾರೆ. ನಮಗೆ ಮಕ್ಕಳ ಮೇಲೆ ಕಾಳಜಿ ಇರೋದ್ರಿಂದ ನಾವು ಆಚೆ ಹೋಗ್ತಾ ಇರ್ತೀವಿ. ಎಲ್ಲರಿಗೂ ಒಂದೊಂದು ತಲೆ ಇದ್ದೇ ಇರ್ತದೆ. ಸರ್ಕಾರ ನೀವು ಹೇಳಿದಾಗ ಸರ್ಕಾರ ಬರೀ ಇದಕ್ಕೆ ಇದಾಗ್ಬಿಟ್ರೆ ಏನು ಪ್ರಯೋಜನ ಇಲ್ಲಮ್ಮ. ಎಲ್ಲರೂ ಒಂದೇ ಥರ ತೂಗು ಕತ್ತ ಇಟ್ಕೊಂಡ್ಬಿಡ್ಬೇಕು. ಎಲ್ಲರೂ ಅಷ್ಟೇ ಒಳ್ಳೇದು ಮಾಡಬೇಕು, ಎಲ್ಲದಕ್ಕೂ ಒಳ್ಳೇದು ಮಾಡಿ. ನಿಮ್ಮಿಂದ ಅವ್ರಿಗೆ ಸಹಾಯ ಮಾಡೋಕ್ಕೆ ನೀವು ಹೇಳಿ, ನಾವು ಈ ಥರ ಪ್ರೋತ್ಸಾಹ ಕೊಟ್ಟಿದ್ದೀವಿ. ಹಾಗಾಗಿ ನೀವು ಹೇಳಿದ್ರೆ ನಿಮ್ಮ ಮೂಲಕ ಗೊತ್ತಾಗಬೇಕು ಸರ್ಕಾರಕ್ಕೆ. ಬರೀ 5 ಕೊಟ್ಬಿಟ್ರೆ ಬೇರೆ ಸ್ಕೂಲ್ಗೆಲ್ಲ ಯಾರು ಕೊಡ್ತಾರೆ ನೀವು ಹೇಳಿ. ಸ್ಕೂಲ್ ಬ್ಯಾಗೆ ಕೊಡಲಿ, ಸ್ವಲ್ಪ ಏನಾದರೂ ನಮಗೂ ಒಂದು 50% ಡಿಸ್ಕೌಂಟ್ ಕೊಡೋಕ್ಕೆ ಕೇಳಿ, ಸ್ಕೂಲ್ಗೆ ಹೇಳೋಕ್ಕೆ ಕೇಳಿ. ಆರ್.ಟಿ ಇತ್ತು, ಆರ್.ಟಿ ಇಳಿಸ್ಬಿಟ್ಟಿದ್ದಾರೆ. ಈಗ ಯಾರು ಮಾಡಿದ್ದು? ಆರ್.ಟಿ ಇಲ್ಲ ಸರ್. ಈಗ ಎಲ್ಲಿಂದ ತರೋಣ? ಇರೋ ಒಂದು ಮಗಳನ್ನ ಓದಿಸ್ತಾ ಇದ್ದೀವಿ ಅಷ್ಟೇ. 3 ಜನ ಮಕ್ಕಳನ್ನ ಏನು ಮಾಡ್ತಾರೆ ಅಲ್ವಾ? ಅಟ್ಲೀಸ್ಟ್ ಆರ್.ಟಿ ಹಾಕ್ರೆ ಒಂದು ಮಗು ಅವ್ರು ಸಿಕ್ಕುತ್ತೆ ಅಂತ ಅವ್ರಿಗೆ ಖುಷಿ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಸರ್. ಎತ್ತವ್ರನ್ನೇ ದೇವರು ಅಂತ ಹೇಳಿ ಪೂಜೆ ಮಾಡ್ತಿದ್ದು ಒಂದು ಕಾಲ ಕೂಡ ಇದೆ. ನೀವು ಮಾಡ್ತಾ ಇದ್ರಿ. ಇವಾಗಿನ ಕಾಲ ಹೇಗಿದೆ ಅಂದರೆ, ತಂದೆ ತಾಯಿನ ಹಾಸ್ಪಿಟ್ಲಿಗೆ ಸೇರಿಸ್ತಾ ಇದ್ದಾರೆ, ಬಟ್ ಅವ್ರನ್ನ ಮನೆಗೂ ಕೂಡ ಕರ್ಕೊಂಡು ಹೋಗಲ್ಲ, ಅಲ್ಲಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಗೌರ್ಮೆಂಟೇ ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದೆ ಇವಾಗ. ಅದಕ್ಕೆ ಗೌರ್ಮೆಂಟ್ ಇವಾಗ ರೂಲ್ಸ್ ಮಾಡ್ತಾ ಇದೆ, ಅಂಥವರಿಗೆ ಆಸ್ತಿ ವಾಪಸ್ ತೊಗೊಳ್ತೀವಿ ಅಂತ ರೂಲ್ಸ್ ಮಾಡ್ತಾ ಇದೆ. ತೊಗೊಂಡ್ರೆ ಒಳ್ಳೇದದು. ಯಾಕಂದರೆ ಮುಂಚೆ ಎಲ್ಲ ನಾವೆಲ್ಲ ತಂದೆ ತಾಯಿನೆಲ್ಲ ತುಂಬ ಸಾಕ್ತಾ ಇದ್ವಿ, ಅವ್ರು ನೋಡಿದ್ರೆ ಭಯ ಬೀಳ್ತಾ ಇದ್ವಿ. ಆಮೇಲೆ ಅವರೇ ನಮಗೆ ದೇವ್ರಿಗಿಂತ ಸ್ವಲ್ಪ ಹೆಚ್ಚು ಅಂತ ನೋಡ್ಕೊತಾ ಇದ್ವಿ. ಆಮೇಲೆ ಇವಾಗ ಹೋಗ್ತಾ ಇದ್ದರೆ ತಂದೆ ತಾಯಿನ ನೋಡ್ತಾ ಇಲ್ಲ, ಆಶ್ರಮಕ್ಕೆ ಬಿಟ್ಬಿಡೋದು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಬಿಡೋದು, ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡೋದು, ಹೆಂಡ್ತಿಗಳ ಮಾತುಗಳು ಕೇಳ್ತಾರೆ. ಇದೆಲ್ಲ ಮಾಡ್ತಾಯಿದ್ದಾರೆ. ಇವಾಗ ನಾವು ಏನು ಮಾಡಬೇಕು? ನಾವು ವಯಸ್ಸಾಗಿದೆ, ಇವಾಗ ನಮಗೆ ಏನೋ ಇಷ್ಟ ಇದೆ, ಏನೋ ಖರ್ಚು ಮಾಡ್ಕೊಂಡು ತಿನ್ಕೊಂಡಿದ್ದೀವಿ. ತೀರಾ ನಾವು ಒಂದು ಕಡೆ ಕೂತ್ಕೊಂಡಾಗ ನಾವು ಯಾರನ್ನ ನಂಬ್ಕೊಂಡು ಇರೋದು? ಮಕ್ಕಳು ನೋಡೋದಾ, ಮೊಮ್ಮಕ್ಕಳು ನೋಡೋದಾ? ಇಲ್ಲ ನಾವು ವಯಸ್ಸಾಗಿದ್ದ ಕಾಲದಲ್ಲಿ ಏನು ಮಾಡಬೇಕು ಅಂತ ನಮಗೆ ಚಿಂತೆ ಬಂದಿದೆ. ಈಗ ಏನು ಮಾಡಬೇಕು? ಇವಾಗ ಕಾಸು ಇರ್ತದೆ, ಆಸ್ತಿನೂ ಇರ್ತದೆ, ಅದನ್ನೆಲ್ಲ ತೊಗೊಂಡೋಗಿ ಹೋಟ್ಲಲ್ಲೇ ತಿನ್ಬೋದು, ಇನ್ನೊಂದು ಮಾಡ್ಬೋದು. ಕೂತ್ಕೊಂಡ್ಬಿಟ್ಟಾಗ ಯಾರು ತಂದು ಕೊಡ್ತಾರೆ ನಮಗೆ? ಕಾಸು ಕೊಟ್ಟಿರ್ತೀವಿ ಹೋಟ್ಲಿಗೆ, ತಗೋಬೋಗಪ್ಪ ಅಂತ, ಅವ್ನು ತಂದು ಕೊಡ್ತಾನೆ ಅಂತ ಯಾವ ಗ್ಯಾರಂಟಿ? ಏನು ಮಾಡ್ತೀರ? ಈ ಪರಿಸ್ಥಿತಿ ಆಗ್ಬಿಟ್ಟಿದೆ ಈಗ. ಏನೋ ದೇವರು ನೋಡೋಣ ಏನು ಮಾಡಿದ. ಇವಾಗ ನಾವೇನು ಮಾಡಿರ್ತೀವಿ ಅದು ಅವ್ರ ಮಕ್ಳಿಗೆ ಅದಾಗತ್ತೆ. ಫಾರಿನ್ಗೋ ಅಲ್ಲೇ ಎಲ್ಲ ಕಳಿಸ್ಬಿಡ್ತಾರೆ. ಅವರು ಇವಾಗ ನಾವೇನೋ ಓದಿಲ್ಲ ಪಾಡಿಲ್ಲ ಅಂದ್ಕೊಂಡು ನಾವೇನೋ ಮನೇಲೇ ಇದ್ದೀವಿ ಅಂದ್ಕೊಡ್ರಿ, ಅವ್ರ ಮಕ್ಕಳು ಫಾರಿನ್ ಆ ಕಡೆ ಈ ಕಡೆ ಹೋಗ್ಬಿಟ್ಟಾಗ ಅವ್ರು ನೋಡೋಕ್ಕೆ ಯಾರಿರಲ್ಲ. ಇವ್ರನ್ನಾದರೂ ಆಶ್ರಮಕ್ಕೆ ಸೇರಿಸಿದ್ರೆ ಇನ್ನೊಂದಾಗಿರ್ತದೆ. ಇವ್ರ ಇವ್ರು ನೋಡೋಕ್ಕೆ ಆಗಲ್ಲ. ಆ ಕಡೆ ಹೋಗ್ರೆ ಅಲ್ಲೇ ಸೆಟ್ಲಾಗ್ಬಿಟ್ರೆ ಇವ್ರು ನೋಡೋಕ್ಕೆ ಯಾರು ಬರ್ತಾರೆ? ಅವ್ರು ಬರೋದು ಇಲ್ಲ. ಬೇರೆ ಗೌರ್ಮೆಂಟು ಇನ್ನೊಂದು ಕಾರ್ಪೊರೇಷನ್ ತೊಗೊಂಡೋಗಿ ಎತ್ತಾಕ್ತಾರೆ, ಅಷ್ಟಾಗುತ್ತೆ. ಇವಾಗ ವೃದ್ಧಾಶ್ರಮ ಅಂತಂದರೆ ಹೌದು, ಏನೂ ಇಲ್ಲವೇ ಇಲ್ಲ, ಒಬ್ಬ ಮನುಷ್ಯನಿಗೆ ಒಂದು ಆಸ್ತಿನೂ ಇಲ್ಲ, ಅವ್ರಿಗೆ ಹಿಂದೂ ಮುಂದೂ ಇಲ್ಲ ಅಂತ ಅಂದಾಗ ಗೌರ್ಮೆಂಟ್ ವೃದ್ಧಾಶ್ರಮಗಳಿದೆ, ಅವರು ಸೇರಿಸ್ಕೊಳ್ತಾರೆ, ಅದಾಗ್ತಿತ್ತು. ಬಟ್ ಇವಾಗಿನ ವೃದ್ಧಾಶ್ರಮಗಳು ಯಾವ ಥರ ಆಗಿದೆ ಅಂದರೆ, ತಿಂಗಳಿಗೆ ಪೇ ಮಾಡಿ ಇಷ್ಟು ನಾವು ನೋಡ್ಕೊಳ್ತೀವಿ. ಒಂದು ಅದು ವೃದ್ಧಾಶ್ರಮ ಇದೆ, ಅವರು ಕೋಟ್ಯಾಂತರ ರೂಪಾಯಿ ಇಟ್ಕೊಂಡಿದ್ದಾರೆ. 10,000, 15,000, 40,000ವರೆಗೂ ಬಾಡಿಗೆ ಕಟ್ಕೊಂಡು ಅವ್ರನ್ನ ಸುಧಾರಿಸ್ತಾರೆ. ಅವರು ದುಡ್ಡಿದ್ರೇ, ದುಡ್ಡಿಲ್ಲ ಅಂದರೆ ನೋಡಲ್ಲ ಅವರು. ಹಿಂಗೆಲ್ಲ ನಡೀತಾ ಇದೆ. ಇಟ್ಕೊಳ್ತಾರೆ, ಇಲ್ಲ ಅಂದರೆ ಕಳಿಸ್ತಾರೆ. ಇಲ್ಲ ಅಂದರೆ ಕಳಿಸ್ಬಿಡೋದೆ. ಅವ್ರ ದುಡ್ಡು ಏನಾದರೂ ಇದ್ರೆ ಆಶ್ರಮಕ್ಕೆ ಹೋಗ್ಬಿಡ್ತದೆ ಕಾಸೆಲ್ಲ. ಕೋಟಿ ಆಶ್ರಮ ಮಾಡಿರೋರು ಪ್ರೈವೇಟ್ನವರು ಕೋಟಿ ದುಡ್ಡು ಮಾಡಿದ್ದಾರೆ. ನಾವು ನೋಡ್ತಾ ಇದ್ವಿ ಎಷ್ಟು ಆಸ್ತಿ ಮಾಡಿಬಿಟ್ಟಿದ್ದಾರೆ ವೃದ್ಧರ ಕಡೆಯಿಂದ. ಇವ್ರು ಸಾಹುಕಾರ ಆಗ್ತಾರೆ ಹೊರತು ಮಕ್ಕಳು ಈ ಕಡೆ ಆಗಲ್ಲ, ತಂದೆ ತಾಯಿನೂ ನೆಟ್ಗಾಗಲ್ಲ. ಇವಾಗ
ಗೌರ್ಮೆಂಟ್ ರೂಲ್ಸ್ ಮಾಡ್ತಾ ಇದೆ ಅಲ್ವಾ, ಈ ತರ ಬಿಟ್ಟು ಹೋದವ್ರಿಗೆ ಆಸ್ತಿ ವಾಪಸ್ ತಗೊಳ್ತೀವಿ ಅಂತ. ಈ ರೂಲ್ಸ್ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ತಗೋಬೋದು ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ಮಕ್ಕಳಿಗೆ ತಂದೆ ತಾಯಿಗೆ ಏನಾದರೂ ಯಾರಾದರೂ ಕೈ ಕೊಟ್ಟರೆ ತಗೋಬೋದು. ಅದು ಅವ್ರಿಗೂ ಬುದ್ಧಿ ಕಲಿಸ್ಬೇಕು. ಸರ್, ಏನ್ ಅನ್ಸುತ್ತೆ ನಿಮ್ಗೆ? ಅಲ್ಲ, ಇವಾಗ ಈ ತರ ಸಂಬಂಧಗಳಿಗೆ ಬೆಲೆ ಇಲ್ದಿರೋ ರೀತಿ ಇಲ್ಲ, ಬಿಟ್ಟು ಬೆಲೆ ಹೋಗ್ತಾರೆ ಅಂತಂದ್ರೆ ಯಾವ ತರ ಆಗ್ತಾ ಇದೆ ಜನರೇಷನ್ ಕ್ರಿಯೇಷನ್? ಜನ್ರೇಷನ್ ಏನಾಗ್ತಾರೆ, ಒಬ್ರಿಗೊಬ್ರು ಸಂಬಂಧ ಇಲ್ದಿರ ಆಗ್ಬಿಟ್ಟಿದೆಯಲ್ಲ. ಅವರು ಇವಾಗ ಮದುವೆ ಮಾಡ್ಕೊಬರ್ತಾರೆ. ಮದುವೆ ಮಾಡ್ಕೊಂಬಂದ್ರೆ ಆ ತಂದೆ ತಾಯಿ ಮಾತು ಕೇಳಲ್ಲ, ಅಲ್ಲಿವರೆಗೂ ಕೇಳ್ತಾರೆ. ಮದುವೆ ಆಗಿ ನಾವು ಮದುವೆ ಮಾಡೋವರೆಗೂ ಒಂದು ಮಕ್ಕಳಾಗೋವ್ರಿಗೆ 2 ಮಕ್ಕಳಾಗೋವರೆಗೂ ನೋಡ್ತಾರೆ. ಆಮೇಲೆ ಅವ್ರಿಗೇನಾಗ್ತದೆ, ಕಿತಾಪತಿ ಶುರುವಾಗ್ತದೆ. ನಮ್ಮ ಮಕ್ಳು ಚೆನ್ನಾಗಿರ್ಬೇಕು, ನಮ್ಮ ಮಕ್ಳು ಓದಬೇಕು, ಈ ಕಡೆ ಹೋಗ್ಬಿಡೋಣ, ಬೇರೆ ಹೋಗ್ಬಿಡೋಣ ಅಂತ ಅವ್ರನ್ನ ಸತಾಯಿಸ್ತಾರೆ. ಇವ್ರು ಏನು ಮಾಡ್ತಾರೆ, ಈ ಕಡೆನೇ ಹೋಗೋಕ್ಕಾಗಲ್ಲ, ಆ ಕಡೆನೂ ಅವಾಗೇನು ಮಾಡ್ತಾರೆ, ಶಿವ ಅಂತ ಹೊಟ್ಟೋತಾರೆ. ನಮ್ಗತಿ ದೇವ್ರೇ ಅಂತ ಕುತ್ಕೋಬೇಕು. ಬರ್ತಾ ಸಂಬಂಧಗಳಿಗೆ ಬೆಲೆನೇ ಇಲ್ವಾ? ಏನೂ ಇಲ್ಲ, ಏನಿಲ್ಲ. ನೋಡಿ, ಅಕ್ಕ ತಂಗಿ ಏನಾದ್ರು ದುಡ್ಡಿದ್ರೆ ಅವ್ರಿಗೇನಾರ ಸ್ವಲ್ಪ ಕೇಳ್ದಾಗ ಕೊಡಲಿಲ್ಲ ಅವ್ರು ಕೇಸ್ ಹಾಕ್ತಾರೆ. ಅಣ್ಣ ತಮ್ಮ ಏನಾದರೂ ಅವ್ನು ಯಾರು ಕಷ್ಟ ಬಿದ್ದು ಅವನೇ ಏನು ಮಾಡೋಣ ಅದು ಲೆಕ್ಕಕ್ಕೆ ಬರೋಲ್ಲ. ನಾನು ಕೊಟ್ಟರೆ ಕೊಡು, ಇಲ್ಲ ನಾನು ಹೋಗೋ ಅಂತ ಜಗಳ ಮಾಡ್ತಾರೆ. ಜಗಳ, ಪೊಲೀಸ್ ಸ್ಟೇಷನ್ನು, ಕೋರ್ಟು ಕಚೇರಿ ಇದರಲ್ಲದೆ ಅವ್ರದ್ದು ಇರೋ ಅವಶ್ಯನೂ ಸ್ವಲ್ಪ ಇನ್ನೂ ಕಮ್ಮಿ ಆಗುತ್ತೆ. ಪರಿಸ್ಥಿತಿಗಳಿಗಿದೆ. ಏನು ಮಾಡಾಗುತ್ತೋ ಮುಂದಕ್ಕೆ ನೋಡೋಣ. ಇನ್ನು ಮುಂದಕ್ಕೆ ಏನಾಗ್ತದೆ, ಅಷ್ಟೊತ್ತಿಗೆ ಜನನೇ ಇರೋಲ್ಲ, ಸತ್ತೋಗಿರ್ತಾರಲ್ಲ. ಗಾಳಿ ಮಳೆ ಇದು ಎಲ್ಲ ಫಾರಿನಲ್ಲೆಲ್ಲ ನೋಡ್ದ, ಆ ಗಾಳಿಗೆ ಬಿದ್ದೆಲ್ಲ ಸತ್ತು ಎಷ್ಟು ಜನ ಸತ್ತವ್ರೆ. ಹಂಗೇನೋ ಒಂದು ಗತಿ ಆಗ್ತದೆ. ಇವ್ರು ಮಾಡೋ ಕೆಲಸಕ್ಕೆ ದೇವ್ರಿಗೂ ಕೋಪ ಬರುತ್ತೆ. ಇವಾಗ ನಾವು ಮಾಡೋ ಕೆಲಸಕ್ಕೆ ದೇವ್ರಿಗೂ ಕೋಪ ಬಂದ್ಬಿಡ್ತದೆ. ಇವರಿದ್ರೆ ಅಲ್ವಾ ಇಷ್ಟೆಲ್ಲ ಆಟ ಆಡೋದು. ಯಾವುದೋ ಒಂದು ರೂಪಲ್ಲಿ ಹೋಗ್ತಾರೆ. ಆಸ್ತಿ ಇಲ್ದವ್ರ ಹತ್ರ ಏನು ಮಾಡ್ತಾರೆ, ಅವ್ರು ಸಾಕೋ ಕೆಪಾಸಿಟಿ ಇರಲ್ಲ ಪಾಪ. ತಾಯಿ ತಂದೆ ಏನಿದ್ರು ಒಂದು ಏಜ್ ಬರೋವರೆಗೂ ಅಷ್ಟೇ. ತಾಯಿ ತಂದೆ, ಆಮೇಲೆ ತಾಯಿ ತಂದೆ ಯಾರಿಗೂ ಬೇಡ. ಹೆಣ್ಣಾಗಲಿ ಅದು ಗಂಡಾಗಲಿ ಹೋಯ್ತು. ಸಂಬಂಧಗಳು ಇನ್ನೊಂದು 15-20 ವರ್ಷ ಹೋದರೆ ಯಾವ ಸಂಬಂಧಗಳು ಉಳಿಯಲ್ಲ, ಏನೂ ಇಲ್ಲ. ಸರ್, ಇವಾಗ ತಂದೆ ತಾಯಿಗಳಿಗೆ ವಯಸ್ಸಾಗಿದೆ ಅನ್ನೋ ಒಂದು ಕಾರಣಕ್ಕೆ ಅಂಥವ್ರನ್ನ ಹಾಸ್ಪಿಟ್ಲಲ್ಲಿ ಎಲ್ಲೋ ಒಂದು ಕಡೆ ಬಿಟ್ಟು ಹೋಗ್ತಾ ಇದ್ದಾರೆ. ನೀವು ಕೂಡ ಸಾಕಷ್ಟು ಕಡೆ ಈ ಥರ ಪ್ರಕರಣಗಳು ನೋಡ್ತಾ ಇದ್ದೀರಾ. ಬಟ್ ಇವಾಗ ಗೌರ್ಮೆಂಟ್ ರೂಲ್ಸ್ ಯಾವ ಥರ ಮಾಡ್ತಿದ್ರೆ ಆ ಥರ ಬಿಟ್ಟು ಹೋಗೋರಿಗೆ ಆಸ್ತಿನ ರಿಟರ್ನ್ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಆಸ್ತಿ ಇರೋರ ಹತ್ರ ತೊಗೊಳ್ಳಿ ಬಿಡಿ. ಆಸ್ತಿ ಇಲ್ಲದೆ ಇರೋರ ಹತ್ರ ಏನು ಮಾಡ್ತಾರೆ, ಅವ್ರು ಸಾಕೋ ಕೆಪಾಸಿಟಿ ಇರಲ್ಲ ಪಾಪ. ಅವ್ರಿಗೂ ಬದುಕೋಕ್ಕೆ ತೊಂದರೆ ಆಗಿರ್ತದೆ. ಅವ್ರಿಗೂ ಆಧಾರ ಇರಲ್ಲ. ಆಸ್ತಿ ಇರೋರ ಹತ್ರ ಗೌರ್ಮೆಂಟ್ ತಗೊಳ್ಳೇಬೇಕು. ಆ ಕಾನೂನು ತಂದರೆ ಒಳ್ಳೆಯದು. ಇವಾಗ ಸಾಕಷ್ಟು ಜನನ ಬಿಟ್ಟು ಹೋಗ್ತಿದ್ದಾರೆ ಆ ಥರ. ಸೊ ಏನು ಅನ್ಸುತ್ತೆ ಸರ್ ನಿಮಗೆ ಇದನ್ನೆಲ್ಲ ನೋಡಿದ್ರೆ? ಇದನ್ನೆಲ್ಲ ನೋಡಿದ್ರೆ ಇವತ್ತಿನ ಜನ್ರೇಷನಲ್ಲಿ ಇವತ್ತು ತಾಯಿ ತಂದೆ ಏನಿದ್ರು ಒಂದು ಏಜ್ ಬರೋವರೆಗೂ ಅಷ್ಟೇ. ತಾಯಿ ತಂದೆ, ಆಮೇಲೆ ತಾಯಿ ತಂದೆ ಯಾರಿಗೂ ಬೇಡ. ಹೆಣ್ಣಾಗಲಿ ಅದು ಗಂಡಾಗಲಿ. ಸರಿ, ನೀವು ನೋಡಿ ಸಾಕಷ್ಟು ವೃದ್ಧಾಶ್ರಮಗಳು ನೀವು ಕೂಡ ನೋಡ್ತೀವಿ. ಅಂದರೆ ಗೌರ್ಮೆಂಟದ್ದು ಕೂಡ ಇದೆ ವೃದ್ಧಾಶ್ರಮಗಳು. ಇವಾಗ ಇನ್ನೂ ಸಪ್ರೇಟು, ಅಂದರೆ ತಿಂಗಳಿಗೆ ಇಷ್ಟು ಪೇ ಮಾಡಿದ್ರೆ ಉಳಿಸ್ಕೊಳ್ತೀವಿ ಅನ್ನೋ ವೃದ್ಧಾಶ್ರಮಗಳು ಕೂಡ ಇವಾಗ ಕ್ರಿಯೇಟ್ ಆಗಿದ್ದಾವೆ, ಆಲ್ರೆಡಿ ಇದ್ದಾವೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಅದನ್ನ ನೋಡಬೇಕಾಗುತ್ತೆ. ಅದು ಯಾವ ರೀತಿ ಇದು ಮಾಡ್ಕೊಂಡಿರ್ತಾರೆ ಅದನ್ನು ನೋಡಿಕೊಂಡು ಅದು ಒಳ್ಳೆ ಕೆಲಸನೇ ಮಾಡಿದರೆ ಅದು ಒಳ್ಳೆ ಕೆಲಸನೇ. ಗೌರ್ಮೆಂಟ್ ಇವಾಗ ರೂಲ್ಸ್ ಮಾಡಿದೆ ಅಲ್ವಾ, ಆಸ್ತಿ ರಿಟರ್ನ್ ತೊಗೊಳ್ತೀವಿ ಅಂತ ರೂಲ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ಈ ರೂಲ್ಸ್ ಸರಿ ಅಂತ ಅನ್ಸುತ್ತಾ? ಕರೆಕ್ಟಾಗಿದೆ, ರೂಲ್ಸ್ ಸರಿ. ಅದು ತರಲಿ, ಆ ರೂಲ್ಸ್ ತರಬೇಕು. ಸರ್, ಇದನ್ನೆಲ್ಲ ನೋಡ್ತಾ ಇದ್ರೆ ಸಂಬಂಧಗಳು ಬೆಲೆ ಇರ್ಬೋದು, ಸಂಬಂಧ ಯಾವ ಥರ ಇವಾಗ ಇದೆ, ಇವಾಗಿನ ಸಂಬಂಧ ಉಳ್ಕೊಳ್ತಾ ಇದೆ ಸಂಬಂಧಗಳು ಅಂತ ಅನ್ಸುತ್ತೆ? ಇಲ್ಲ, ಹೋಯ್ತು ಸಂಬಂಧಗಳು. ಇನ್ನೊಂದು 15-20 ವರ್ಷ ಹೋದರೆ ಯಾವ ಸಂಬಂಧಗಳು ಉಳಿಯಲ್ಲ, ಏನೂ ಇಲ್ಲ. ನಿಮ್ಮನ್ನು ನಾವು ಹೊಡಿಬೇಕು, ನಮ್ಮನ್ನು ನೀವು ಹೊಡಿಬೇಕು, ಆ ರೀತಿ ಪರಿಸ್ಥಿತಿ ಬರುತ್ತೆ ಈ ಪ್ರಪಂಚದಲ್ಲಿ. ನಮ್ಮ ದೇಶ, ನಮ್ಮ ಕರ್ನಾಟಕ ಅಂತ ಹೇಳ್ತಲ್ಲ, ಇಡೀ ಪ್ರಪಂಚದಲ್ಲಿ ಅದೇ ಪರಿಸ್ಥಿತಿ ಬರುತ್ತೆ. ಸೊ ನೋಡಿದ್ರಲ್ವ ಜನಗಳ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ಗೌರ್ಮೆಂಟ್ ಮಾಡ್ತಿರುವಂಥ ರೂಲ್ಸ್ ಬಗ್ಗೆ? ಅಂದರೆ ತಂದೆ ತಾಯಿನೂ ಕೂಡ ನೋಡ್ಕೊಳಕ್ಕೆ ಆಗದೆ ರೋಡ್ ಮೇಲೆ, ಆಸ್ಪತ್ರೆ ಮೇಲೆ ಬಿಟ್ಟು ಹೋಗ್ತಾರೆ ಅಂತಂದರೆ ಅಂಥವ್ರಿಗೆ ಈ ರೂಲ್ಸ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ಸ್ವೀಟ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ವೀಟ್ ಪ್ಲಸ್ ಕರ್ನಾಟಕ.